ಮಾರ್ಪೆಟ್ಟಿನಲ್ಲಿ ಹಂಗೆ ಆಗಿದ್ದು ಅಂಗಡಿ ಕೊಡ್ತೀವಿ ಅಂತ ಬಿಟ್ಟು ಅಂಗಡಿನೇ ಕೊಟ್ಟಿಲ್ಲ ಅವ್ರಿಗೆ. ಬೀದಿ ಬೀದಿ ಫುಡ್ ಕೋರ್ಟ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅಂಗಡಿದಲ್ಲಿ ಕೆಲಸ ಹೋಗ್ತಾ ಇದ್ದಾರೆ. ಎಲ್ಲ ಅಂಗಡಿಗಳನ್ನ ಅವ್ರಿಗೆ ಅಂದ್ರೆ ಅದು 82 ದಿನಕ್ಕೂ ಅಂಗಡಿ ಕೊಟ್ಟು ಅದು ಫಿಕ್ಸ್. ಇಲ್ಲಿ ಯಾರಿದ್ದಾರೆ ಅದು ಫಿಕ್ಸ್, ನೋ ಚೇಂಜ್. ಅದರಲ್ಲಿ ಸೆಂಟ್ರಲ್ಲಿ ನೀರಿಂದು ಆರ್ಒ ಪ್ಲಾಂಟ್ ಹಾಕ್ಸ್ತಾರೆ. ಆಮೇಲೆ ಸೆಂಟ್ರ್ ಒಂದು ಕಟ್ಟೆ, ಆ ಕಡೆ ಒಂದು ಈ ಕಡೆ ಒಂದು ಫುಲ್ಲು ಡ್ರೆಸ್ ಬರುತ್ತೆ. 107 ಅಂಗಡಿ ಇಲ್ಲಿರೋರಿಗೆ ಸರ್. ಹಾಂ ಇಲ್ಲ ಸರ್, ಇಲ್ಲ ಒಂದೇ 107 ಬರುತ್ತೆ. 4 ಬರುತ್ತೆ ಸರ್. ಸೆಂಟ್ರ್ ಕಟ್ಟೆ ಇದು ಹೊಸ ಪಂಪು ಮೋಟ್ರು ಎಲ್ಲ ಕೇಬಲ್ ಎಲ್ಲ ಕೊಟ್ಟಿದ್ದೀವಿ. ವಾಪಸ್ ತಗೋತೆ. ಅದೇ ಕೇಸ್ ಹಾಕಿರೋದು ಇವರು ಜಾಗ ಕೊಟ್ಟಿದ್ದಾರೆ. ಇಲ್ಲಿಂದ ಇದು ರಸ್ತೆ ಸರ್, ಇದು ಅದು ಅನಾಥರೈಸ್ ಆಗ್ತಿದೆ ಸರ್. ರಸ್ತೆ ಈ ಕಡೆ ಇದ್ದಿದ್ದು, ಆ ಕಡೆ ಅಲ್ಲ. ನೀವು ನೋಡಿ ಅದು ಇಲ್ಲ ಸರ್, ನೋಡಿ ಚೆಕ್ ಮಾಡಿದ್ರು. ಡಿ ಸಿ ಅವರು ಬಂದಿದ್ರು, ಚೆಕ್ ಮಾಡಿದ್ರು. ಅದು ರಸ್ತೆ ಇದೆ ನೋಡಪ್ಪ, ಈ ಕಡೆಯಿಂದ ಇತ್ತು, ಇಲ್ಲೂ ಇತ್ತು, ಇಲ್ಲೂ ಇತ್ತು. ಸರ್, ನಾವೇ ಈಗ ತರಕಾರಿ ಇತ್ತು ಬಂದಿದ್ದೀವಿ. ಮೆಣಸಿನಕಾಯಿ, ಬೀನ್ಸು, ಕ್ಯಾಪ್ಸಿಕಮ್, ಕೊತ್ತಂಬರಿ ಎಲ್ಲ ಇದೆ. ಒಳ್ಳೆ ಕೆಲಸ ಮಾಡಿ ಸರ್. ಅಷ್ಟೇ. ಮಾಡಿಸ್ಕೊಡೋಣ, ಎಲ್ಲರಿಗೂ ಮಾಡ್ತೀವಿ. ಒಳ್ಳೆ ಟಾಯ್ಲೆಟ್ಸ್, ಒಳ್ಳೆ ಏನು ತೊಂದರೆ ಇಲ್ಲ. ನೀವೆಲ್ಲ ಇಟ್ಕೊಳ್ಳಿ. ಬಾ ಕೂತ್ಕೊಂಡು ಹಲೋ ಹಾಂ ಮೇಡಮ್. ಈಗ ನಾವು ಇದು ಅಂಗಡಿಗಳೇ ಮಾಡ್ಕೊಡ್ತೀವಿ. ಸರ್ವೆ ಮಾಡಿದ್ದೀವಿ. 83 ಜನ ಇದ್ದಾರೆ. ಇನ್ನವರು ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ವೆ ಮಾಡ್ತೀವಿ. ಸುತ್ತಮುತ್ತ ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸರ್ವೆ ಮಾಡ್ತೀವಿ. ಅವ್ರಿಗೆ ಕೊಡಬೇಕು ಅಂತ ಇದು ಮಾಡಿದ್ದು. ಇದನ್ನು ಇವರು ಸ್ಟೇ ವೆಕೇಟ್ ಮಾಡಿಸ್ತಾರೆ. ಅವರು ಒಪ್ಕೊಂಡಿದ್ದಾರೆ. 16ನೇ ತಾರೀಕು ಇದೆ ಸರ್. ಸ್ಟೇ ವೆಕೇಟ್ ಮಾಡಿಸ್ಬಿಟ್ಟು 4 ಕನೆಕ್ಷನ್ ಕೊಟ್ಟು. ಹ್ಞೂ ಸರ್, ಇದು ಉಪಯೋಗ ಸರ್. ಈಗ ಆರ್ಒ ಪ್ಲಾಂಟ್ ಆಗ್ತಾವಾಗ ಉಪಯೋಗ ಆಚೆಗೂ ಬರುತ್ತೆ ಸರ್. 2 ಬೋರ್ ಇರೋದು, ಅದು ಸಂಕಟ. ಇದೀನಿ ನೀರು ಏರಿಗೆ ಹೋಗ್ಬೇಕಾದ್ರೆ ಸರ್ ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ, ಅದಕ್ಕೆ ಎಲ್ಲ ಬರುತ್ತೆ.